ಸ್ಟ್ರೇಟ್ ಲೈನ್ಸ್ ಕ್ಲಾಸ್ 15. ಪ್ರೀವಿಯಸ್ ಕ್ಲಾಸಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಲೈನ್ಸ್ ಮಾಡ್ತಾ ಇದ್ವಿ. ಅದರಲ್ಲಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ ಆ್ಯಂಡ್ ಮೇಕ್ಸ್ ಎನ್ ಆ್ಯಂಗಲ್ ಆಫ್ 45 ಡಿಗ್ರಿ ವಿತ್ ಎಕ್ಸ್ ಆಕ್ಸಿಸ್, ಈ ಥರ ಪ್ರಾಬ್ಲಮ್ ಮಾಡ್ಕೊಂಡ್ವಿ. ಅದು ಅದೇ ಜಾಗದಲ್ಲಿ ಕಂಡೀಷನ್ಸ್ ಚೇಂಜ್ ಮಾಡ್ಬೋದು. ಸ್ಲೋಪ್ ಡೈರೆಕ್ಟಾಗಿ ಕೊಡ್ಬೋದು, ಅದು ಪ್ಯಾರಲಲ್ ಟು ದ ಲೈನ್ ಅಂತ ಹೇಳ್ಬೋದು, ಪರ್ಪೆಂಡಿಕ್ಯುಲರ್ ಟು ದ ಲೈನ್, ಈ ಥರದೊಂದಿಷ್ಟು ಪ್ರಾಬ್ಲಮ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಫೂಟ್ ಆಫ್ ಪರ್ಪೆಂಡಿಕ್ಯುಲರು ಮಾಡಿದ್ವಿ. ಅದು ಗೊತ್ತಿರ್ಬೇಕು ನಮಗೆ. ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂದರೆ ಈ ಲೈನ್ನ AX ಪ್ಲಸ್ BY ಪ್ಲಸ್ C ಅಂತ ತೊಗೊಂಡ್ರೆ ಈ ಪಾಯಿಂಟ್ನ X1 Y1 ಅಂದ್ಕೊಂಡ್ವಿ. ಇಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀವಿ. ಇದಕ್ಕೆ ನಾವೇನಂತ ಹೇಳಿದ್ವಿ? ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ವಿ. ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡಿದ್ವಿ ನಾವು? ಫಸ್ಟು ಈ ಲೈನಿಂದ ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದ್ರದ್ದು ಮತ್ತು ಇದ್ರದ್ದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ವಿ ಅಷ್ಟೇ, ಹೌದಾ? ನೆಕ್ಸ್ಟು ಇಮೇಜ್ ರಿಫ್ಲೆಕ್ಷನ್, ಅದನ್ನೇ ಹೇಳಿದ್ವಿ ಅಷ್ಟೇ ಕ್ಲಾಸಲ್ಲಿ. ಅದ್ರದ್ದು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 11. ಫೈಂಡ್ ದ coordinate of reflection the bracket ಅಲ್ಲಿ image, reflection of the bracket ಅಲ್ಲಿ image of the point 2,1 of the point 2,1 with respect to the line x plus y minus 1 equal to 0. x plus y minus 1 equal to 0. ನೋಡ್ಕೊಳ್ಳಿ, ಈಸಿ ಇದೆ. ಇಲ್ಲೇನಂತ ತೊಗೊತೀವಿ ಅಂದರೆ ಗಿವನ್ ಲೈನ್ನ ಎಕ್ಸ್ ಪ್ಲಸ್ ವೈ ಮೈನಸ್ 1 ಈಕ್ವಲ್ ಟು 0 ಅಂದ್ಕೊತೀನಿ, ಹೌದಾ? ನೋಡಿ, ಪಾಯಿಂಟ್ನ ಎ ಅಂತ ತೊಗೊಂಡೆ ಅಂದರೆ 2,1 ಇದೆ. ಎ ಡ್ಯಾಶ್ನ H, K ಅಂತ ತೊಗೊಂಡಿರ್ತೀನಿ. ಮತ್ತು ಎಫ್ನ ಏನಂತ ಹೇಳ್ತೀನಿ ನಾವಲ್ಲಿ? ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್, ಹೌದಾ? ಇಲ್ಲಿ ಏನೇನು ತೊಗೊಂಡಿದ್ವಿ ಅದನ್ನು ಯೂಸ್ ಮಾಡ್ಕೊಂಡು ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಲೆಟ್ A is equal to 2,1 be the given point and A dash is equal to H, K be the image of A ಅಂತ ತೊಗೊತೀನಿ, ಹೌದಾ? ನೆಕ್ಸ್ಟ್ ನೋಡಿ, ಎಫ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೀಗ ನಾವು ಸ್ಲೋಪ್ ಆಫ್ ಲೈನ್ ಬರಿಬೇಕಲ್ಲ. ಸ್ಲೋಪ್ ಆಫ್ ಲೈನ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ಈಕ್ವಲ್ ಟು 0 ಈಸ್ ಮೈನಸ್ A ಬೈ B ಅಂದರೆ minus 1 by 1, that is equal to minus 1. So that implies slope of line A dash is M, that is equal to A dash is perpendicular to the line ಆಗಿದೆ ಅಲ್ಲ. ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಬೇಕು, ಹೌದಾ? ನಾವು ಈಕ್ವೇಷನ್ ಆಫ್ ಲೈನ್ A dash is formula y minus y1 is equal to m into x minus x1. That implies y1 ನ 1 ಅಂತ ಹೋಗ್ಬೋದಲ್ಲ. y minus 1 is equal to slope is also 1 into x minus 2 ಅಥವಾ y minus 1 is equal to x minus 2. That implies ಇವೆರಡು ಈ ಕಡೆ ತೊಗೊಂಡೆ ಅಂದರೆ x minus y plus 1 minus 2 equal to 0, x minus y minus 1 equal to 0, ಹೌದಾ? ಇದು ಇದರ ಈಕ್ವೇಷನ್. x minus y minus 1 equal to 0, ಹೌದಾ? ನೋಡಿ, now f is the point of intersection of the lines x plus y minus 1 equal to 0 and x minus y minus 1 equal to 0. ನೋಡಿ, ಒಂದು x plus y minus 1 equal to 0, ಇನ್ನೊಂದು x minus y minus 1 equal to 0 ಬರೀಬೇಕು, ಹೌದಾ?
ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಿಯಬಹುದಲ್ಲ ಡೈರೆಕ್ಟಾಗಿ ಬೈ ಆರ್ ಸಿ ಮೆಥಡ್. ಬೈ ಆರ್ ಸಿ ಮೆಥಡ್ ಏನು ಬರ್ಕೊಂತೀವಿ, ಎಕ್ಸ್ ಬೈ -1 ನೋಡಿ, 1 ಇಂಟು -1 ಅಂದರೆ -1, -1 ಇಂಟು -1 ಅಂದರೆ +1 ಆಗುತ್ತೆ, ಸೈನ್ ಚೇಂಜ್ ಮಾಡಿದ್ರೆ -1 ಇಸ್ ಈಕ್ವಲ್ -y ಡಿವೈಡೆಡ್ ಬೈ -1. 1 ಇಂಟು -1 ಅಂದರೆ -1, ಸೈನ್ ಚೇಂಜ್ ಮಾಡಿದೆ ಅಂದರೆ +1 ಇಸ್ ಈಕ್ವಲ್ ಟು 1 ಬೈ -1 ಹೌದಾ? ದಟ್ ಇಂಪ್ಲೈಸ್ ಏನು ಬರ್ತಾರೆ, x by -2 is equal to y by 0 is equal to 1 by -2. That implies x by -2 is equal to 1 by -2 and y by 0 is equal to 1 by -2. Cross multiply ಮಾಡಿದ್ರೆ x is equal to -2 by -2 and y is equal to 0. X is equal to 1 and y equal to 0. Therefore, f is equal to 1, 0. ಹೌದಾ? ಫಸ್ಟ್ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಎಷ್ಟು ಎಫ್ ಕ್ಯಾಲ್ಕುಲೇಟ್ ಮಾಡ್ಬೋದಾಗ ನಮಗೆ ಎ ಡ್ಯಾಶ್ ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಏನು ಬರ್ತೀವಿ ನಾವು, ಎಫ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡ್ಯಾಶ್. ಹೌದಾ? ದಟ್ ಇಂಪ್ಲೈಸ್ ಎಫ್ ಇಸ್ ಈಕ್ವಲ್ ಟು ಏನು ಗೊತ್ತಿರೋದು 1, 0. ದಟ್ ಈಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಫಾರ್ಮುಲಾ ಏನು ಬರ್ತೀವಿ, x1 + x2/2 ತಾನೆ. ಹಾಗಾದ್ರೆ 2/h 2 + h/2 y1 + y2/2 ಅಂದರೆ 1 + k/2. ಹೌದಾ? ಎಷ್ಟು ಬರುತ್ತಾ? ದಟ್ ಇಂಪ್ಲೈಸ್ 2 + h/2 is equal to 1 and 1 + k/2 is equal to 0. That implies 2 + h is equal to 2 and 1 + k is equal to 0. That implies h is equal to 0 and k is equal to -1. h is equal to 0, k equal to -1. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. Therefore, a dash is equal to 0, -1 ಬರೀಬೋದಲ್ಲ, ಈಸ್ ದ ಇಮೇಜ್ ಆಫ್ ಇ. ಬಟ್ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಗೊತ್ತಾಗಬೇಕು. ಬಟ್ ನೆನ್ನೆ ಕ್ಲಾಸಲ್ಲಿ ಇಲ್ಲಿ ತನಕ ಅಂತೂ ಮಾಡ್ಕೊಂಡಿದ್ವಿ ಸೇಮ್. ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಯಾವ ಥರ ಮಾಡ್ತೀವಲ್ಲ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಅದರ ಲಾಸ್ಟಿಗೆ ಏನು ಚೇಂಜ್ ಆಗುತ್ತೆ, ಎಫ್ ಇಸ್ ದ ಮಿಡ್ ಪಾಯಿಂಟ್ ಅಂತ ತೊಗೊತೀವಿ. ನೆಕ್ಸ್ಟ್ ಎ ಡ್ಯಾಶ್ನ ಫೈಂಡ್ ಔಟ್ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಹೌದಾ? ಈ ಥರದ ಪ್ರಾಬ್ಲಮ್ ಎಕ್ಸಾಮ್ 3 ಮಾರ್ಕ್ಸಿಗೆ ಕೇಳ್ಬೋದು. ಐಡಿಯಾ ಗೊತ್ತಿರಲಿ ಅಷ್ಟೇ. ಆಯ್ತಲ್ಲ? ಸೇಮ್ ಟೈಪ್ ಟ್ರೈ ಮಾಡಿ 12th one. Find the image of the point. Find the image of the point 3, -1 with respect to the line. 3, -1 with respect to the line. 3x + y -12 equal to 0. 3x + y -12 equal to 0. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಟ್ರೈ ಮಾಡಬೇಕು. ಬರುತ್ತೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡ್ಕೊಳ್ಳಿ. ಸೇಮ್ ತೊಗೊತೀವಿ ಲೈನ್ನ 3x + y -12 equal to 0. ಫಸ್ಟ್ ಪಾಯಿಂಟ್ ಏನು ತೊಗೊತೀವಿ, ಎ ಅಂತ ತೊಗೊಂಡೆ ಅನ್ನೋದು 3, -1. ಎ ಡ್ಯಾಶ್ನ ಇಮೇಜ್ ಅಂತ ತೊಗೊತೀವಿ h, k. ಇದನ್ನ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಎಫ್. ಹೌದಾ? ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಲೆಟ್ ಎ ಇಸ್ ಈಕ್ವಲ್ ಟು 3, -1 be the given point and a dash is equal to h, k be the image of A. Now, slope of line 3x + y -12 equal to 0 is
a by b, that is equal to minus 3 by 1 ಅಂದರೆ minus 3. That implies slope of line a dash is m, that is equal to ಡೈರೆಕ್ಟ್ ಆಗಿ ಏನು ಬರಿಬೋದು, ಸ್ಲೋಪ್ ಆಫ್ ಲೈನ್ a dash is m ತಗೊಂಡ್ವಿ. a dash is perpendicular to 3x plus y minus 12 equal to 0 ತಾನೆ, ಹೌದಾ? ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳಿದ್ರೆ ಸ್ಲೋಪ್ ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಬೇಕು, ಅಂದರೆ 1/3 ಬರುತ್ತೆ, ಹೌದಾ? ನಾವು equation of line a dash is formula y minus y1 is equal to m into x minus x1. That implies y1 ಅಂದರೆ -1 ಇದೆ, y minus of -1 is equal to m ಅಂದರೆ 1/3 into x minus x1 ಅಂದರೆ 3 ಇದೆ, ಹೌದಾ? 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂದರೆ 3 into y plus 1 is equal to 1 into x minus 3, ಹೌದಾ? 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3y plus 3 is equal to x minus 3. ಎರಡು ಈ ಕಡೆ ತೊಗೊಂಡ್ವಿ ಅಂದರೆ x minus 3y minus 3 equal to 0, ಅಥವಾ x minus 3y minus 6 is equal to 0. ಹೌದಾ? ನೆಕ್ಸ್ಟ್ ಏನು, ಎಫ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. Now f is the point of intersection of the lines. One line is 3x plus y minus 12 equal to 0. 3x plus y minus 12 equal to 0. And in one line x minus 3y minus 6 is equal to 0. X minus 3y minus 6 is equal to 0. Next, direct again by RC method. By RC method, x divided by minus 6 minus 3 into minus 12 ಅಂದರೆ plus 36 ಅಂದರೆ ಇಲ್ಲಿ minus 36 is equal to minus y by ಇದು ರಿಮೂವ್ ಮಾಡ್ಕೊಂಡ್ವಿ ಅಂದರೆ minus 18 minus 12 ಆಗುತ್ತೆ, ಸೈನ್ ಚೇಂಜ್ ಮಾಡಿದ್ವಿ ಅಂದರೆ plus 12 is equal to 1 by minus 9 minus 1. ಇಷ್ಟು ಆಯ್ತಲ್ಲ ನೋಡಿ, ಎಕ್ಸ್ ಬಿಡಬೇಕು, minus 6 36 ಬರುತ್ತೆ, ಸೈನ್ ಚೇಂಜ್ ಮಾಡಿದ minus 36 is equal to minus y by minus 18 plus 12 is equal to 1 by minus 9 minus 1. ಅಂದರೆ ಇದು ಸಿಂಪ್ಲಿಫೈ ಮಾಡಿದ್ವಿ ಅಂದರೆ x by minus 42 is equal to minus 18 plus 12 under minus 6, minus minus get cancel, therefore 6, 1 by minus 10. That implies x by minus 42 is equal to 1 by minus 10 and y by 6 is equal to minus 1 by 10. Crossing multiply ಮಾಡಿದ್ವಿ ಅಂದರೆ x is equal to minus 42 by minus 10 and y is equal to minus 6 by 10, ಅಲ್ವಾ? x is equal to minus minus cancel, 2 21s are 2 5s and y is equal to minus 3 by 5. Therefore that implies f is equal to ಏನು ಬರುತ್ತೆ, 21 by 5 minus 3 by 5. f ಗೊತ್ತಾಯಿತು. ನೆಕ್ಸ್ಟ್ a ಡ್ಯಾಶ್ ಫೈಂಡ್ ಔಟ್ ಮಾಡಬೇಕಲ್ಲ ನಾವು. f is the midpoint of a dash. That implies f is equal to 21 by 5 minus 3 by 5 is equal to midpoint of a dash ಅಂದರೆ x1 plus x2 by 2 ಅಲ್ಲ, 3 plus h by 2 y1 plus y2 by 2 minus 1 plus k by 2. That implies equate ಮಾಡಿದ್ವಿ ಅಂದರೆ 3 plus h by 2 is equal to 21 by 5 and
-1 plus k by 2 is equal to -3/5. The cross multiply ಮಾಡಿದ್ರೆ h plus 3 is equal to 42/5 and ಇಲ್ಲೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ k minus 1 is equal to -6/5. That implies 3 ಈ ಕಡೆ ತೊಗೊಂಡ್ವಿ ಅಂದರೆ h is equal to 42/5 minus 3 and k is equal to -1 ಈ ಕಡೆ ತೊಗೊಂಡ್ರೆ +1 ಆಗುತ್ತೆ -6/5 +1. ಹೌದಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ h is equal to LCM 5 ತೊಗೊಂಡೆ ಅಂದರೆ 42 minus 15 ಬರ್ತದೆ. ಹೌದಾ? 42 minus 15 ಅಂತ ಹೇಳಿದ್ರೆ ಎಷ್ಟು ಬರ್ಬೋದು? 27 ಆಗುತ್ತಲ್ಲ. 27/5 and k is equal to -6/5 plus 5 ಅಂತ ಹೇಳಿದ್ರೆ -1/5 ಆಗುತ್ತೆ. ಹೌದಾ? 5 LCM 5 1s are 5, 5 minus 6 ಅಂದರೆ -1. ಹೌದಾ? That implies a dash is equal to 27/5 and -1/5. ಇಷ್ಟು ಬರಬೇಕು ಇಮೇಜು. ಹೌದಾ? ಇಸ್ ದ ಇಮೇಜ್ ಆಫ್ ಎ ಅಂತ ಹೇಳ್ಬೋದು. ಆಯ್ತಲ್ಲ? ಐಡಿಯಾ ಎಲ್ಲ ಸೇಮ್. ಫಸ್ಟ್ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಮಾಡ್ಕೋಬೇಕು. ನೆಕ್ಸ್ಟು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡ್ಯಾಶ್ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ. ಹೌದಾ? ನೆಕ್ಸ್ಟು ಸೇಮ್ ಟೈಪ್ 13 ಹೋಮ್ವರ್ಕ್ ತೊಗೊಂಡ್ವಿ. ಪ್ರಾಬ್ಲಮ್ 13 ಹೋಮ್ವರ್ಕ್. Find the image of the point 2, 3. Find the image of the point 2, 3 with respect to the line 3x plus 5y minus 4 equal to 0. 3x plus 5y minus 4 equal to 0. ಮಾಡ್ಬೋದಲ್ಲ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋದ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 14. ಬಟ್ ಈ ಥರದ್ದೇನು ಎಕ್ಸಾಮಿಗೆ ಕೇಳಲ್ಲ, ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಫೈಂಡ್ ದ ಆರ್ಥೋ ಸೆಂಟರ್ ಆಫ್ ದ ಟ್ರಯಾಂಗಲ್. Find the ortho center of the triangle whose vertices are 1, 2, 2, 3, 1, 2, 2, 3 and -2, 5 respectively. -2, 5 respectively. ಇದಾದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ಬೋದು ಅಷ್ಟೇ. ಆರ್ಥೋ ಸೆಂಟರು ಸರ್ಕಮ್ ಸೆಂಟರು. ಆಲ್ರೆಡಿ ನಾವು ಸೆಂಟ್ರಾಯ್ಡ್ ಇನ್ ಸೆಂಟರ್ನ ಫಸ್ಟ್ ಕ್ಲಾಸಲ್ಲಿ ಮಾಡ್ಕೊಂಡಿದ್ವಿ. ಹೌದಾ? 10th ರಿವಿಷನ್ ಅಂತ ತೊಗೊಂಡಿದ್ವಲ್ಲ, ಅವಾಗ ಡೈರೆಕ್ಟಾಗಿ ಸೆಂಟ್ರಾಯ್ಡಿಗೆ ಫಾರ್ಮುಲಾ ಹೇಳಿದ್ವಿ ಮತ್ತು ಇನ್ ಸೆಂಟರು ಫೈಂಡ್ ಔಟ್ ಮಾಡಿದ್ವಿ. ಹೌದಾ? ಈಗ ನಮಗೆ ಆರ್ಥೋ ಸೆಂಟರ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಸರ್ಕಮ್ ಸೆಂಟರ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿರಲಿ. ನೋಡ್ಕೊಳ್ಳಿ. ಫಸ್ಟ್ ಟ್ರಯಾಂಗಲಿಂದು ವರ್ಟಿಸಿಸ್ ಕೊಟ್ಟಿದ್ದಾರಲ್ಲ, ಈ ಥರ ಒಂದು ಟ್ರಯಾಂಗಲ್ ತೊಗೊತೀನಿ. ನೋಡಿ, ಎ ಅಂದರೆ 1, 2, ಬಿ ಅಂತ ಹೇಳಿದೆ, 2, 3 ಸಿ ಅಂತ ಹೇಳಿದೆ, -2, 5 ಅಂತ. ನೋಡಿ, ಆರ್ಥೋ ಸೆಂಟರ್ ಅಂದರೆ ಏನಂತ ಗೊತ್ತಿರೋದು ನಮಗೆ. ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್ಸ್ನ ನಾವು ಆರ್ಥೋ ಸೆಂಟರ್ ಅಂತ ಹೇಳ್ತಿದ್ವಿ. ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ನಾವು ಸರ್ಕಮ್ ಸೆಂಟರ್ ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ? ಇದು ನೋಡಿ, ಇನ್ನೊಂದು ಆಲ್ಟಿಟ್ಯೂಡ್ ತೊಗೊತೀನಿ. ಇನ್ನು ಆಲ್ಟಿಟ್ಯೂಡ್ನ ಪರ್ಪೆಂಡಿಕ್ಯುಲರ್ ಇರಬೇಕು. ಹೌದಾ? ಎ ಡಿ ಅಂತ ತೊಗೊಂಡೆ ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಆಲ್ಟಿಟ್ಯೂಡ್ನ ಬಿ ಇ ಅಂತ ತೊಗೊತೀನಿ. ಹೌದಾ? ಇದನ್ನು ಆರ್ಥೋ ಸೆಂಟರ್ ಅಂತ ಹೇಳ್ಬೋದು. ಓ ಅಂತ ತೊಗೊಳತ್ತೀವಿ ಜಸ್ಟ್. ಹೌದಾ? ನೋಡಿ, ಅಲ್ಲಿ ಎ ಡಿ ಮತ್ತು ಬಿ ಇ ಎರಡು ಏನಾಗಿರುತ್ತೆ? ಆಲ್ಟಿಟ್ಯೂಡ್. ಹೌದಾ? ಆಲ್ಟಿಟ್ಯೂಡ್ ಅಂದರೆ ಏನಾಗಿರ್ಬೇಕು ನೀವು? ಪರ್ಪೆಂಡಿಕ್ಯುಲರ್ ಇರಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಫಸ್ಟ್ ಏನೇನು ತೊಗೊಂಡಿದ್ವಿ. ಲೆಟ್ ಎ ಇಸ್ ಈಕ್ವಲ್ ಟು 1, 2, ಬಿ ಇಸ್ ಈಕ್ವಲ್ ಟು 2, 3 ಆ್ಯಂಡ್
C is equal to minus 2 comma 5 ಹೌದಾ or the vertices of triangle ABC ಹೌದಾ ನೋಡಿ ನಾವು ಸ್ಲೋಪ್ ಆಫ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಯಾಕೆ ಅಂತ ಹೇಳಿದ್ರೆ ಈಕ್ವೇಷನ್ ಆಫ್ ಆಲ್ಟಿಟ್ಯೂಡ್ ಎ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೇಗೆ ಗೊತ್ತಿದೆ ಸ್ಲೋಪ್ ಒಂದು ಗೊತ್ತಾಗ್ಬಿಡ್ತು ಅಂದ್ರೆ ಈಕ್ವೇಷನ್ ಆಫ್ ಎ ಡಿ ಫೈಂಡ್ ಔಟ್ ಮಾಡ್ಬೋದು ಸ್ಲೋಪ್ ಗೊತ್ತಾಗಬೇಕು ಅಂದರೆ ಎ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ತಾನೆ ಡೈರೆಕ್ಟಾಗಿ ಸ್ಲೋಪ್ ಆಫ್ ಎ ಡಿ ಬರ್ಕೊಂಡ್ಬಿಡ್ಬೋದು ಹೌದಾ ಅದರಲ್ಲಿ ಸ್ಲೋಪ್ ಆಫ್ ಬಿ ಸಿ ಈಸ್ ಫಾರ್ಮುಲಾ ಏನು ಗೊತ್ತಿರೋದು y2 minus y1 by x2 minus x1 ಹೌದಾ that is equal to y2 minus y1 5 minus 3 by minus 2 minus 2 5 minus 3 ಅಂದರೆ 2 by minus 4 ಅಥವಾ minus 1 by 2 ಹೌದಾ but since AD is altitude, that implies AD is perpendicular to BC. Now that implies slope of AD is M, that is equal to M variable. Reciprocal mark sign change ಮಾಡಿದ್ರೆ 2 ಬರುತ್ತೆ ಹೌದಾ now equation of altitude AD is formula y minus y1 is equal to m into x minus x1 that implies ನೋಡಿ ಏನು x1 y1 ಅಂತ ತೊಗೊಂಡಿದ್ದೆ ಅಂದರೆ y minus y1 ಅಂದರೆ y minus 2 is equal to slope is 2 ಅಲ್ಲ 2 into x minus 1 ಹೌದಾ 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ y minus 2 is equal to 2x minus 2 2 get cancel ಅಲ್ಲ ಹಾಗಾದ್ರೆ ಏನು ಬರ್ಬೋದು 2x ಎರಡು ಈ ಕಡೆ ತೊಗೊಂಡ್ರೆ minus y plus 2 minus 2 equal to 0 2 get cancel 2x minus y equal to 0 ಇನ್ನು 1 ಅಂತ ತೊಗೊತೀನಿ ಎಷ್ಟು ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಇನ್ನೊಂದರದ್ದು ಈಕ್ವೇಷನ್ ಕಂಡುಹಿಡಿಬೇಕು ಹೌದಾ ಇನ್ನೊಂದು ಆಲ್ಟಿಟ್ಯೂಡ್ ಇನ್ನು ನೋಡಿ now slope of AC is formula same y2 minus y1 by x2 minus x1 ಅಲ್ಲ that is equal y2 minus y1 5 minus 2 is divided by minus 2 minus 1 3 by minus 3 ಅಂದರೆ minus 1 ಬಂತು ಹೌದಾ since altitude BE is perpendicular to AC ಅಲ್ಲ that implies slope of BE is equal to M, that is equal to reciprocal ಮಾಡ್ಕೊಂಡು ಸೈನ್ ಚೇಂಜ್ ಮಾಡಿದೆ ಅಂದರೆ 1 ಬರುತ್ತೆ ಹೌದಾ now equation of altitude BE is formula y minus y1 is equal to m into x minus x1 that implies y minus ಅಂದರೆ BE ಅಲ್ಲ B ತಗೋಬೇಕು y1 ಅಂದರೆ 3 ಇದೆ 1 into x minus 2 that implies y minus 3 is equal to x minus 2 ಎರಡು ಈ ಕಡೆ ತೊಗೊಂಡ್ವಿ ಅಂದ್ರೆ x minus y plus 3 minus 2 equal to 0 ಅಥವಾ x minus y plus 1 equal to 0 ಇದು ಈಕ್ವೇಷನ್ ನಂಬರ್ 2 ಅಂತ ತೊಗೊತೀವಿ ನೋಡಿ now ortho center O is the intersection point of the lines of the altitudes
the altitudes ಯಾವ್ದು ಒಂದು 2x minus y equal to 0 and ಇನ್ನೊಂದು x minus y plus 1 equal to 0. ಇಲ್ಲೇನು ಇಲ್ಲ ಅಂದರೆ ಇಲ್ಲಿ ಬೇಕಾದ 0 ಬರೀಬೋದಲ್ಲ. ಆರ್ ಸಿ ಮೆಥಡ್ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದು ನೋಡಿ ನಾವು ಬೈ ಆರ್ ಸಿ ಮೆಥಡ್ ಏನು ಬರೀಬೋದು, ಎಕ್ಸ್ ಬೈ -1 -0 ಮೈನಸ್ ವೈ ಬೈ ಇದನ್ನು ಬಿಡಬೇಕಲ್ಲ 2 - 0 1 by -2 plus 1. Now that implies x by -1 is equal to y by -2 is equal to 1 by -1. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ x by -1 is equal to 1 by -1 ಈಕ್ವೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ y by -2 is equal to 1 by -1. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x is equal to -1 by -1 ಅಂದರೆ 1 and y is equal to -2 by -1 ಅಂತ ಹೇಳಿದ್ರೆ 2. Therefore ಆರ್ಥೋ ಸೆಂಟರ್ O is equal to ಏನು ಬಂದರೆ 1, 2 ಆಯ್ತಲ್ಲ. ನೋಡಿ ಯಾವ ಥರ ಮಾಡ್ಕೋತೀವಿ ಅಂತ ಗೊತ್ತಿರಬೇಕು. ಆರ್ಥೋ ಸೆಂಟರ್ ಅಂದರೆ ಡೆಫಿನೇಷನ್ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ, ಹೌದಾ? ಆರ್ಥೋ ಸೆಂಟರ್ ಇಸ್ ದ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿ 2 ಆಲ್ಟಿಟ್ಯೂಡ್ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ 2 ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಿದ್ವಿ. ಆರ್ಥೋ ಸೆಂಟರ್ ಬಂದ್ಬಿಡ್ತು, ಹೌದಾ? ಗೊತ್ತಿರಬೇಕು, ಆಯ್ತಲ್ಲ. Next problem number 15. Find the circumcenter of the triangle. Find the circumcenter of the triangle whose vertices are 1, 3, 3, 5, 1, 3, 3, 5 and -1, 3 respectively. -1, 3 respectively. ನೋಡಿ, ಸರ್ಕಮ್ಸೆಂಟರ್ ಕೇಳಿದರೆ ಸರ್ಕಮ್ಸೆಂಟರ್ ಅಂದರೆ ನಮಗೇನು ಗೊತ್ತಿರೋದು, it is the intersection point of perpendicular bisector. ಈ ಥರ ಈಗ ತಗೊಂಡೆ ಅಂದ್ಕೊಂಡು ಏನು 1, 3 ಬಿ ಅಂತ ಹೇಳ್ದ, 3, 5 ಸಿ ಅಂತ ಹೇಳ್ದ, -1, 3 ಹೌದಾ. ನೆಕ್ಸ್ಟು ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಹೌದಾ. ನೋಡಿ, ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಇದು ತಗೊತೀನಿ ಅಂದರೆ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಆಗಬೇಕು, ಹೌದಾ. ನೋಡಿ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಈ ಥರ ತಗೊತೀನಿ, ಇದು ಪರ್ಪೆಂಡಿಕ್ಯುಲರ್ ಅಂತೇಳಿ ಇದನ್ನ ಇ ಅಂತ ಹೇಳ್ತೀವಿ. ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ, ಹೌದಾ. ನೋಡಿ, ಇದನ್ನು ಸರ್ಕಮ್ಸೆಂಟರ್ ಅಂತ ತೊಗೊತೀನಿ, ಸಿ ಅಂತ ತೊಗೊಂಡಿರ್ತೀನಿ ಜಸ್ಟ್, ಹೌದಾ. ನೋಡಿ, 2 ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಈಕ್ವೇಷನ್ ಕಂಡುಹಿಡ್ಕೊಂಡ್ಬಿಟ್ಟು ಅದ್ರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡುಹಿಡ್ಕೊಂಡ್ರೆ ಆಯಿತು. ಹಾಗಾದ್ರೆ ಇಲ್ಲಿ ಫಸ್ಟ್ ಏನು ತೊಗೋಬೇಕು, ಲೆಟ್ ಎ ಇಸ್ ಈಕ್ವಲ್ ಟು 1, 3, ಬಿ ಇಸ್ ಈಕ್ವಲ್ ಟು 3, 5 ಆ್ಯಂಡ್ ಸಿ ಇಸ್ ಈಕ್ವಲ್ ಟು -1, 3 ಆರ್ ದ ವರ್ಟಿಸಸ್ ಆಫ್ triangle ABC. ನೋಡಿ, now let D be the midpoint of BC. That implies D is equal to ಏನು ಬರೀಬೋದು, midpoint ಫಾರ್ಮುಲಾ ಅಂದರೆ x1 plus x2 by 2 ಅಂದರೆ 3 minus 1 by 2, 5 plus 3 by 2 ಅಂದರೆ
2/2, 8/2 ಅಂದರೆ ಇದು 1,4 ಬರ್ತದೆ. ಹೌದಾ? ಇದು ಡಿ ಆಯಿತು ನೋಡಿ. ನಾವು slope of BC is formula y2 minus y1 by x2 minus x1, that is equal to y2 minus y1 ಅಂದರೆ 3 minus 5 divided by minus 1 minus 3 ಅಥವಾ minus 2 by minus 4 ಅಂದರೆ 1/2. ಹೌದಾ? ಇಷ್ಟು ಬರುತ್ತೆ ನೋಡಿ. ನಾವು ನೋಡಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಂದ ಸ್ಲೋಪ್ ಕಂಡುಹಿಡಬೇಕಲ್ಲ ನೋಡಿ. ಅದಕ್ಕೆ ಇಲ್ಲಿ ನಾವು ಸಿ ಡಿ ಅಥವಾ ಇಲ್ಲಿ ಸಿ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಲ್ಲ, ಸರ್ಕಮ್ ಸೆಂಟರ್ ಅಷ್ಟೇ. ಹೌದಾ? ಯಾವ್ದಾದ್ರು ಒಂದು ತೊಗೊಂಡಿರ್ತೀನಿ ಅಷ್ಟೇ, ಹೆಚ್ ಅಂತ ತೊಗೊಂಡೆ ಅಂದ್ಕೊಂಡು. ನಾವು ಹೆಚ್ ಡಿ ಈಸ್ perpendicular to BC. That implies slope of HD is m, that is equal to reciprocal ಮಾಡ್ಕೊಂಡು ಸೈನ್ ಚೇಂಜ್ ಮಾಡಿದ -2. ಹೌದಾ? ನಾವು equation of HD is formula y minus y1 is equal to m into x minus x1. ಹೌದಾ? ದಟ್ ಇಂಪ್ಲೈಸ್ ನೋಡಿ ಡಿ ಅಂತ ಏನು ಗೊತ್ತಾಗಿದೆ, 1,4 ಅಲ್ಲ. ಅದನ್ನೇ x1 y1 ಅಂದ್ಕೊಂಡ್ವಿ ಅಂದರೆ ಏನು ಬರಿಬೋದು, y minus y1, y minus 4 is equal to m ಅಂದರೆ -2 into x minus 1. ಹೌದಾ? ದಟ್ ಇಂಪ್ಲೈಸ್ y minus 4 is equal to -2x plus 2. ಎಲ್ಲದನ್ನು ಈ ಕಡೆ ತೊಗೊಂಡ್ವಿ ಅಂದರೆ 2x plus y minus 4 minus 2 equal to 0. That implies 2x plus y minus 6 is equal to 0. ಹೌದಾ? ಇದು ಒಂದಾಯಿತು. ಹೆಚ್ ಡಿ ಅಥವಾ ಅದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ಬೋದಲ್ಲ. ದ ಸೇಮ್ ಟೈಪ್ ನೋಡಿ, ಲೆಟ್ ಇ ಬಿ ದ midpoint of AC. That implies E is equal to midpoint formula apply ಮಾಡಿದೆ ಅಂದರೆ ಏನು ಬರಿಬೋದು, x1 plus x2 by 2 ಅಂದರೆ 1 minus 1/2, 3 plus 3/2 ಅಂದರೆ 0/2, 6/2, that is equal to 0,3. ಹೌದಾ? ಈ ವ್ಯಾಲ್ಯೂ ಏನು ಬರುತ್ತೆ, 0,3. ಹೌದಾ? ನೆಕ್ಸ್ಟ್ ನೋಡಿ, ನಾವು ಸ್ಲೋಪ್ ಆಫ್ ಎ ಸಿ ಈಸ್ ಸ್ಲೋಪ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಈಸ್ ಫಾರ್ಮುಲಾ y2 minus y1 by x2 minus x1, that is equal to y2 minus y1 ಅಂದರೆ ಏನು ಬರೀಬೋದು, 3 minus 3 by x2 minus x1 -1 -1 0 by -2 ಅಂದರೆ 0 ಬರುತ್ತೆ. ಹೌದಾ? ಇಷ್ಟು ಬರುತ್ತಲ್ಲ. ಸ್ಲೋಪ್ ಆಫ್ ಎ ಸಿ ಗೊತ್ತಾಯಿತು. Now ನೋಡಿ, HE is perpendicular to AC ಅಲ್ಲ. Now HE is perpendicular to AC. That implies slope of HE ಏನಿದು, perpendicular bisector ಇದು. ಹೌದಾ? is m, that is equal to ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ಕೊಂಡು ಅಂದರೆ ಏನಾಗುತ್ತೆ ಅಂದರೆ -1/∞ ಬರುತ್ತೆ. ಹೌದಾ? ನೋಡಿ, ನಾವು
Equation of HE is formula y minus y1 is equal to m into x minus x1. That implies y1 and the 3 ಇದೆ, y minus 3 is equal to minus 1 by infinity, sorry 1 by 0 ಅಲ್ಲ, ಅಂದರೆ 0 ಇದೆ, ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡಿದ್ರೆ ಮೈನಸ್ 1 by 0 ಇದೆ, ಹೌದಾ, ಇಂಟು ಎಕ್ಸ್ ಮೈನಸ್ 0 ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 0 ಇಂಟು ಎನಿ ನಂಬರ್ 0 ಇಸ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಬರುತ್ತೆ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 0 ಬಂತು. ನೋಡಿ 2 ಅಂತ ತೊಗೊತೀನಿ. ನೋಡಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 1 and 2 ಕಂಡುಹಿಡಬೇಕು ತಾನೆ. ನೋಡಿ ಅದನ್ನ ಈಸಿಯಾಗಿ ಕಂಡುಹಿಡ್ಕೊಂಡ್ಬಿಡ್ಬೋದು. ಆಲ್ರೆಡಿ ಎಕ್ಸ್ ಈಕ್ವಲ್ ಟು 0 ಗೊತ್ತಿದೆ ಅಲ್ಲ, ಎಕ್ಸಿಗೆ 0 ಬರ್ಕೊಂಬಿಟ್ರೆ ವೈ ಈಕ್ವಲ್ ಟು 6 ಬಂದ್ಬಿಡುತ್ತೆ, ಹೌದಾ. ಹಾಗೆ 0,6 ಇಸ್ದ ಏನಾಗಿರುತ್ತೆ ಅಂದರೆ ನಮಗೆ ಸರ್ಕಮ್ ಸೆಂಟರ್ ಆಗ್ಬಿಡುತ್ತೆ, ಹೌದಾ. ಡೈರೆಕ್ಟ್ ಮಾಡ್ಕೋಬೋದು ನಾವು. ನೋಡಿ ನಾವು circum center is the point of intersection of equation 1 and equation 2. ಹೌದಾ, ನಾವು ಡೈರೆಕ್ಟ್ ಬರ್ಕೋತೀವಿ ಇಲ್ಲಿ. ಫ್ರಮ್ 2 x ಈಕ್ವಲ್ 0 ಇದೆ, ಫ್ರಮ್ 1 ಏನಿರೋದು 2x plus y minus 6 equal to 0. That implies x is 0 ಬರ್ಕೊಂಡೆ ಅಂದ್ರೆ 0 plus y minus 6 equal to 0. That implies y equal to 6 ಬರುತ್ತದೆ. Therefore, circumcenter h is equal to ಏನು ಬರೀಬೋದು 0,6 ಬರುತ್ತೆ ಅಷ್ಟೇ. ಆಯ್ತಲ್ಲ, ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ ಈಸಿನಾ. ನೋಡಿ ಇಲ್ಲಿ ಆರ್ ಸಿ ಮೆಥಡ್ ಯೂಸ್ ಮಾಡ್ಕೋಬೋದು. ಇಲ್ಲಿ ವಿತೌಟ್ ಆರ್ ಸಿ ಮೆಥಡ್ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಗೊತ್ತಿರಬೇಕು ಅಷ್ಟೇ, ಆಯ್ತಲ್ಲ. ನೋಡಿ ಇಲ್ಲಿ ಆರ್ಥೋ ಸೆಂಟರು ಸರ್ಕಮ್ ಸೆಂಟರ್ ಎರಡು ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳ್ಬೋದು ಅಷ್ಟೇ. ಆದರೆ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಆರ್ಥೋ ಸೆಂಟರ್ ಅಂದರೆ ಏನಂತ ಗೊತ್ತಾಗಿದೆ ನಮಗೆ, ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್ಸು. ಅದಕ್ಕೆ ಎರಡು ಆಲ್ಟಿಟ್ಯೂಡ್ ಕಂಡು ಹಿಡ್ಕೊಂಡ್ಬಿಡ್ತೀವಿ, ಅದರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ನ ಆರ್ಥೋ ಸೆಂಟರ್ ಅಂತ ಬರ್ತೀವಿ. ಸರ್ಕಮ್ ಸೆಂಟರ್ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಅದಕ್ಕೆ ಎರಡು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕಂಡು ಹಿಡ್ಕೊಂಡ್ವಿ. ನೆಕ್ಸ್ಟ್ ಅದರದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಹೌದಾ, ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟು ಸೈಡ್ ಹೆಡಿಂಗ್ ತೊಗೊಂಡಿದ್ದು ಕನ್ಕರೆಂಟ್ ಲೈನ್ಸ್. ನೋಡ್ಕೊಳ್ಳಿ, ಕನ್ಕರೆಂಟ್ ಲೈನ್ಸ್ ನೋಡಿ. ಕನ್ಕರೆಂಟ್ ಲೈನ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ನೋಡಿ, 3 or more lines are said to be concurrent lines if they passes through same point ಅಂತ ಹೇಳ್ತೀವಿ. ಅಂದರೆ ನೋಡಿ, ಇದನ್ನ ಲೈನ್ 1 ಅಂತ ತೊಗೊತೀನಿ, ಇದನ್ನ ಲೈನ್ 2 ಅಂತ ಹೇಳ್ತೀವಿ, ಇದನ್ನು ಲೈನ್ 3, ಇದೇ ಥರ ಲೈನ್ 4, ಈ ಥರ ಎಷ್ಟಾದ್ರು ಇರ್ಬೋದು, ಲೈನ್ 5. ನೋಡಿ ಇವೆಲ್ಲದೂ ಏನಾಗಿದೆ ನಮಗೆ ಪಾಸಸ್ ಥ್ರೂ ಸೇಮ್ ಪಾಯಿಂಟ್ ಇದೆ ತಾನೆ. ಈ ಥರ ಇತ್ತು ಅಂದರೆ ದೀಸ್ ಲೈನ್ಸ್ ಆರ್ ಏನಂತ ಹೇಳ್ತೀವಿ ನಾವು, ಕನ್ಕರೆಂಟ್ ಲೈನ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಹಾಗೆ ಅಲ್ಲಿ ಯಾವ ಥರ ಹೇಳ್ತಿರೋದು ನಾವಲ್ಲಿ 3 or more ಲೈನ್ಸ್. ಯಾಕಂದರೆ 2 ಲೈನ್ಸ್ ಇತ್ತು ಅಂದರೆ ಆಬ್ವಿಯಸ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಂತು ಅಂದರೆ ಒಂದೇ ಪಾಯಿಂಟಿಂದ ಪಾಸ್ ಆಗ್ತದೆ, ಹೌದಾ. ಈ ಥರ ಇದ್ರೂ ಕನ್ಕರೆಂಟ್ ಲೈನ್ಸ್ ಅದು. ನೋಡಿ 2 or more ಲೈನ್ಸ್, ಹೌದಾ, ಆರ್ ಸೆಟ್ ಟು ಬಿ ಕನ್ಕರೆಂಟ್ ಇಫ್ ದೇ ಪಾಸಸ್ ಥ್ರೂ ಸೇಮ್ ಪಾಯಿಂಟ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಅಥವಾ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 or more ಲೈನ್ ಈಸ್ ಸೇಮ್ ಆಗಿತ್ತು ಅಂದರೆ ದೆನ್ ಲೈನ್ಸ್ ಆರ್ ಕನ್ಕರೆಂಟ್ ಅಂತಲೂ ಹೇಳ್ಬೋದು, ಹೌದಾ. ಎಷ್ಟೊಂದು ಟೈಪ್ ಡಿಫೈನ್ ಮಾಡ್ಬೋದು. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ಸೇಮ್ ಅಂತ ಹೇಳಬೇಕು, ಇಲ್ಲಾಂದರೆ 2 or more ಲೈನ್ಸ್ ಆರ್ ಸೆಟ್ ಟು ಬಿ ಕನ್ಕರೆಂಟ್ ಇಫ್ ದೇ ಪಾಸಸ್ ಥ್ರೂ ಸೇಮ್ ಪಾಯಿಂಟ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೋಡಿ ಇದೊಂದು ಗೊತ್ತಿರಲಿ ಈ ಥಿಯರಮ್. ನೋಡಿ ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಲಿ.
ನೋಡಿ ಇದನ್ನು ಅಷ್ಟೇ ನಾವು ಕಾಂಪಿಟೇಟಿವ್ ಯೂಸ್ ಮಾಡ್ಕೊತೀವಿ ಅಷ್ಟೇ. ಇದು ಪ್ರೂಫ್ ಹೇಳ್ತಾನೆ, ಪ್ರೂಫ್ ಯಾವುದೋ ನಿಮಗೆ ಎಕ್ಸಾಮಿಗೆ ಕೇಳಲ್ಲ, ಆದರೆ ಕಾಂಪಿಟೇಟಿವ್ಗೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು, ಆಯ್ತಲ್ಲ. ನೋಡಿ ಇಫ್ a1x plus b1y plus c1 equal to 0, a2x plus b2y plus c2 equal to 0 and a3x plus b3y plus c3 equal to 0 are concurrent, then determinant of a1 b1 c1, a2 b2 c2, a3 b3 c3 is equal to 0. ನೋಡಿ ಹಿಂಗಂದ್ರೆ ಏನು ಅಂತೇಳಿ ಜಸ್ಟ್ ಇಲ್ಲೇ ಎಕ್ಸ್ಪ್ಲೈನು ಮಾಡ್ಕೊತೀವಿ ನೋಡಿ. ದಟ್ ಇಂಪ್ಲೈಸ್ ಫಸ್ಟು ಇದು ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ ಅಷ್ಟೇ, ಅದಕ್ಕೆ ಈ ಥರ ಬರ್ಕೊತೀವಿ ನೋಡಿ. ಈ ಥರ ಎರಡು ಸ್ಟ್ರೇಟ್ ಲೈನ್ ನಡುವೆ ನಂಬರ್ಸ್ ಬರೀತಾ ಇದ್ದರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಡಿಟರ್ಮಿನೆಂಟ್ ಆಫ್ ನೋಡಿ ಇದರಲ್ಲೂ ಮತ್ತೆ ಯಾವ ಥರ ಬರೀತೀವಿ, ಫಸ್ಟ್ ಲೈನಲ್ಲಿ ಎಕ್ಸ್ ವೈ ಆ್ಯಂಡ್ ಕಾನ್ಸ್ಟೆಂಟ್ ಬರೀತಾ ಹೋಗೋದು ನೋಡಿ. ಎಕ್ಸ್ ಕೋಎಫಿಷಿಯಂಟ್ ಇಸ್ a1, y coefficient is b1 and constant is c1. Similarly x coefficient is a2, y coefficient is b2 and constant is c2. ಅದೇ ಥರ ಇದನ್ನು ಬರ್ಕೊಂಡಿದ್ದೀವಿ, ಹೌದಾ. ಇದು ವ್ಯಾಲ್ಯೂನ 0 ಅಂತ ಹೇಳ್ತೀವಿ ಅಷ್ಟೇ. ನೋಡಿ ಇದನ್ನು ಆ್ಯಕ್ಚುಲಿ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ನೋಡಿ ಯಾವಾಗಲೂ ಫಸ್ಟ್ ಎಲಿಮೆಂಟ್ ಬರಿಬೇಕು a1 ನೋಡಿ, ಫಸ್ಟ್ ಎಲಿಮೆಂಟ್ ಬರಿತೀವಿ. ಈಗಿದೆಲ್ಲ ಇದಕ್ಕೆಲ್ಲ ರೋ ಅಂತ ಹೇಳ್ತೀವಿ, ಈ ಥರ ಇರೋದಕ್ಕೆಲ್ಲ ಕಾಲಮ್ ಅಂತ ಹೇಳ್ತೀವಿ. ನೋಡಿ ಯಾವ್ದು ಬರಿತೀವಲ್ಲ ಆ ರೋ ಆ ಕಾಲಮ್ನ ಡಿಲೀಟ್ ಮಾಡಬೇಕು, ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡ್ತಾ ಇದ್ವಿ. ಉಳ್ಕೊಂಡಿರೋದೇನಲ್ಲಿ b2 c3 ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ನೋಡಿ. b2 c3 ಮೈನಸ್ b3 c2 ಆಯ್ತಲ್ಲ. ಹೇಗೆ ಬರಿತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ಅದೇ ಥರ ನೋಡಿ. ನೆಕ್ಸ್ಟ್ ಮೈನಸ್ b1 ಇಂಟು ನೋಡಿ ಮೈನಸ್ b1, ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್, ನೆಕ್ಸ್ಟ್ ಪ್ಲಸ್, ಈ ಥರ ಸೈನ್ ಚೇಂಜ್ ಮಾಡ್ತಾ ಹೋಗ್ಬೇಕು, ಅದು ಗೊತ್ತಾಗಬೇಕು ನೋಡಿ. ಮೈನಸ್ b1 ಇಂಟು ಆ ರೋ ಆ ಕಾಲಮ್ ಮತ್ತೆ ಡಿಲೀಟ್ ಮಾಡೋದು. ಅವಾಗ ಏನೇನು ಉಳಿತದೆ, a2 c2 a3 c3 ಕ್ರಾಸ್ ಮಲ್ಟಿಪ್ಲೈ ಮಾಡೋದು. a2 c3 ಮೈನಸ್ a3 c2 ನೆಕ್ಸ್ಟ್ ಸೇಮ್ ಪ್ಲಸ್ c1 ಇಂಟು ನೋಡಿ ಫಸ್ಟಿಗೆ ಪ್ಲಸ್ a1, ನೆಕ್ಸ್ಟ್ ಇಲ್ಲಿ ಏನೇ ಇದ್ರೂ ಸೈನ್ ಚೇಂಜ್ ಮಾಡಬೇಕು, ಮೈನಸ್ b1 ಇಂಟು ನೆಕ್ಸ್ಟ್ ಪ್ಲಸ್ c1 ಇಂಟು, ಹೌದಾ. ರೋ ಕಾಲಮ್ ಡಿಲೀಟ್ ಮಾಡೋದ್ರಿಂದ a2 b3 ಮೈನಸ್ a3 b2 ಇಸ್ ಈಕ್ವಲ್ ಟು 0. ನೋಡಿ ಈ ಫಾರ್ಮುಲಾ ನೆನ್ಪಿಡ್ಕೊಳ್ಳೋ ಬದಲು ಇದನ್ನು ನೆನ್ಪಿಡ್ಕೊತೀವಿ ಅಷ್ಟೇ, ಆಯ್ತಲ್ಲ. ಇದಾದ ಈಸಿಯಾಗಿ ನೆನ್ಪಿಡ್ಕೋಬೋದು. a1 b1 c1 a2 b2 c2 a3 b3 c3, ಹೌದಾ. ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಾದ್ರೆ a1 ಇಂಟು ಬರ್ಕೊಳೋದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಮೈನಸ್ b1 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್, ಮತ್ತು ಪ್ಲಸ್ c1 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್, ಹೌದಾ. ನೋಡಿ ಐಡಿಯಾ ಗೊತ್ತಿರಲಿ, ಇದನ್ನು ಪ್ರೂವ್ ಮಾಡ್ಕೋಬೋದು ಈಸಿ ಇದೆ. ನಮಗೆ ಡಿಟರ್ಮಿನೆಂಟ್ನ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತೇಳಿ ಗೊತ್ತಿರಬೇಕು, ಹೌದಾ. ನೋಡ್ಕೊಳ್ಳಿ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಈ ಥರ ಇತ್ತು ಅಂದರೆ 1 ಮೈನಸ್ 1 3 2 1 2 1 2 ಮೈನಸ್ 3 ಈ ಥರ ಇತ್ತು ಅಂದ್ಕೊಳ್ಳಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಫಸ್ಟ್ ಯಾವಾಗಲೂ ಇಲ್ಲಿ ಏನಿರುತ್ತಲ್ಲ ಅದನ್ನು ಬರೆಯೋದು 1 ಇಂಟು ನೋಡಿ ಆ ರೋ ಆ ಕಾಲಮ್ ಡಿಲೀಟ್ ಮಾಡಿದೆ ಅಂದರೆ ಏನು ಬರ್ತಿದ್ದು ಮೈನಸ್ 3 2 2s 4 ತಾನೆ, ಸೈನ್ ಚೇಂಜ್ ಮಾಡಿದೆ ಅಂದರೆ ಮೈನಸ್ 4 ನೋಡಿ. a1 ಇಂಟು ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ನೋಡಿ ಇಲ್ಲಿ b1 ಇತ್ತು, ಅದು ಇಲ್ಲಿ ಮೈನಸ್ b1 ಬೈತಿದ್ದು, ಸೈನ್ ಚೇಂಜ್ ಮಾಡಿ ಬರಿಬೇಕು, ಹೌದಾ. ಹಾಗಾದ್ರೆ ಇಲ್ಲಿ ಮೈನಸ್ 1 ಇದೆ ಅಂದರೆ ಇಲ್ಲಿ ಏನು ಬರಿಬೇಕು, ಪ್ಲಸ್ 1 ಇಂಟು ರೋ ಕಾಲಮ್ ಡಿಲೀಟ್ ಮಾಡ್ತೀವಿ, ಮೈನಸ್ 6 ಮೈನಸ್ 2 ನೆಕ್ಸ್ಟ್ ಪ್ಲಸ್ 3 ಇಂಟು ರೋ ಕಾಲಮ್ ಡಿಲೀಟ್ ಮಾಡ್ತೀವಿ 4 ಮೈನಸ್ 1. ಇದು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಏನು ಬರ್ತೀವಿ, ಮೈನಸ್ 7 ಮೈನಸ್ 6 ಮೈನಸ್ 2 ಅಂದರೆ ಮೈನಸ್ 8 4 ಮೈನಸ್ 1 ಅಂದರೆ 3 3 3 is 9. ಇದೆಷ್ಟು ಬರುತ್ತೆ ಅಷ್ಟು ಬರೆಯೋದು, ಹೌದಾ. ಅಂದರೆ ಇಲ್ಲಿಗ ಮೈನಸ್ 8 ಪ್ಲಸ್ 9 ಅಂದರೆ 1 1 ಮೈನಸ್ 7 ಅಂದರೆ ಮೈನಸ್ 6. ಅಂದರೆ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ, ಮೈನಸ್ 6 ಬಂತು, ಹೌದಾ. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದ್ರು 0 ಬಂತು ಅಂದರೆ ಗಿವನ್ ಲೈನ್ಸ್ ಆರ್ ಏನಂತ ಹೇಳ್ತೀವಿ ನಾವು, ಕನ್ಕರೆಂಟ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಈಗ ಡಿಟರ್ಮಿನೆಂಟ್ನ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಂತೇಳಿ ಗೊತ್ತಾಗಬೇಕು. ಹೋಯ್ತಲ್ಲ ಇಲ್ಲಿ ಈಸಿನಾ. ಆಯ್ತಲ್ಲ. ನೋಡಿ ಇದನ್ನು ಯಾವ ಥರ ಪ್ರೂವ್ ಮಾಡ್ಕೋಬೋದು ಅಂತೇಳಿ. ಪ್ರೂಫ್ ಈಸಿ ಇದೆ. 3 ಲೈನ್ಸ್ ಕೊಟ್ಟಿದ್ದಾರೆ ತಾನೆ, 1 ಲೈನ್ ಇದು
a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0. ಹೌದಾ? ಇನ್ನೊಂದು ಲೈನ್ ಈ ಥರ ತೊಗೊತೀನಿ. a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ಹೌದಾ? ನೋಡಿ ಇನ್ನೊಂದು ಲೈನ್ನ ಈ ಥರ ತೊಗೊತೀನಿ. ಇದು a3x ಪ್ಲಸ್ b3y ಪ್ಲಸ್ c3 ಇಸ್ ಈಕ್ವಲ್ ಟು 0. ಹೌದಾ? ಗಿವನ್ 3 ಲೈನ್ಸ್ ಆರ್ ಕನ್ಕರೆಂಟ್ ಅಂತ ಹೇಳಿದರು. ಹೌದಾ? ಗಿವನ್ ಇದನ್ನ L1 L2 L3 ಅಂತ ಹೇಳ್ತೀವಿ. ಹೌದಾ? ಗಿವನ್ L1 L2 ಆ್ಯಂಡ್ L3 ಆರ್ ಕನ್ಕರೆಂಟ್. ಹೌದಾ? ಇಷ್ಟು ಕೊಟ್ಟಿದ್ದಾರೆ ನೋಡಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಾದ್ರು ಪಿ ಅಂತ ತೊಗೊಂಡೆ ಅಂದರೆ ನೋಡಿ L3 L2 ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯಾವುದ್ರ ಮೇಲೆ ಬರಬೇಕು? L1 ಮೇಲೆ ಬರ್ಬೇಕು ತಾನೆ. ನೋಡಿ ಲೆಟ್ ಫಸ್ಟಿಗೆ ಏನು ತೊಗೊತೀನಿ, ಪಿ ಬಿ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಲೈನ್ಸ್ ಏನು a2x plus b2y plus c2 equal to 0 and a3x plus b3y plus c3 equal to 0. ಹೌದಾ? ನೋಡಿ ಬೈ ಆಸಿ ಮೆಥಡ್ ಏನು ಬರಿಬೋದು? ಬೈ ಆಸಿ ಮೆಥಡ್ ಫಸ್ಟ್ ಎಕ್ಸ್ ಬೈ ಏನು ಬೇಕು ಅಂತೀವಿ? b2 c3 ಮೈನಸ್ b3 c2 ಅಲ್ಲ, b2 c3 ಮೈನಸ್ b3 c2 ಮೈನಸ್ y ಬೈ ಏನು ಬರಿಬೋದು? a2 c3 ಮೈನಸ್ a3 c2 1 ಬೈ a2 b3 ಮೈನಸ್ a3 b2. ಹೌದಾ? ಅದನ್ನ ಈಕ್ವೇಟ್ ಮಾಡ್ಕೊಂಡ್ಮೇಲೆ ದಟ್ ಇಂಪ್ಲೈಸ್ x ಬೈ b2 c3 ಮೈನಸ್ b3 c2 is equal to 1 by a2 b3 minus a3 b2. a3 b2. ಹೌದಾ? and ನೋಡಿ y by minus of ಏನಿರೋದು a2 c3 minus a3 c2 is equal to 1 by ಇದಂತೂ ಸೇಮ್ ಅಲ್ಲ, a2 b3 ಮೈನಸ್ a3 b2. ಹೌದಾ? ಇದು ನೋಡಿ ಹಾಗಾದ್ರೆ ಎಕ್ಸ್ ಬರಿಬೋದಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ b2 c3 ಮೈನಸ್ b3 c2 ಬೈ a2 b3 ಮೈನಸ್ a3 b2 ಆ್ಯಂಡ್ y is equal to ಮೈನಸ್ ಆಫ್ a2 c3 ಮೈನಸ್ a3 c2 ಬೈ a2 b3 ಮೈನಸ್ a3 b2. ಹೌದಾ? ಪಾಯಿಂಟ್ ಬರಿಬೋದಲ್ಲ ನಾವು p is equal to x, y ಬರಿತಿದ್ವಿ. ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? b2 c3 ಮೈನಸ್ b3 c2 ಬೈ a2 b3 ಮೈನಸ್ a3 b2 ಮೈನಸ್ a2 c3 ಮೈನಸ್ a3 c2 ಬೈ a2 b3 ಮೈನಸ್ a3 b2. ಹೌದಾ? ಇದು ಪಾಯಿಂಟ್ ಆಯ್ತು ಅಷ್ಟೇ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ ಈ ಪಾಯಿಂಟ್ ಈಗ ಯಾವುದ್ರ ಮೇಲೆ ಇರುತ್ತೆ? ದಿಸ್ ಪಾಯಿಂಟ್ ಲೈಸ್ ಆನ್ L1 ತಾನೆ. ಹಾಗಾದ್ರೆ ನಾವು ಪಿ ಲೈ ಆನ್ L1 ಅಂದರೆ L1 ಅಂದರೆ ಏನು? a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0. ಹೌದಾ? ಹಾಗಾದ್ರೆ ಈ ಪಿ ಇದಕ್ಕೆ ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಎಕ್ಸ್ ಬದಲು ಇದನ್ನು ಬರ್ಕೊಳ್ಳಿ, ವೈ ಬದಲು ಇದನ್ನು ಬರ್ಕೊಳ್ಳಿ. ಹಾಗಾದ್ರೆ ಏನು ಬರಿಬೋದು? a1 ಇಂಟು b2 c3 ಮೈನಸ್ b3 c2 ಬೈ a2 b3 ಮೈನಸ್ a3 b2 ಪ್ಲಸ್ b1 ಇಂಟು y ಅಂದರೆ ಮೈನಸ್ ಆಫ್ a2 c3 ಮೈನಸ್ a3 c2 ಬೈ a2 b3 ಮೈನಸ್ a3 b2 ಪ್ಲಸ್ c1 ಇಸ್ ಈಕ್ವಲ್ ಟು 0. ಇಷ್ಟು ಬರುತ್ತಲ್ಲ?
ನೋಡಿ ಡಿನಾಮಿನೇಟರ್ ಎರಡು ಕಡೆ ಸೇಮ್ ಇದೆ. A2B3 ಮೈನಸ್ A3B2 ಇದಲ್ಲ, ಅದಕ್ಕೆ ಮಲ್ಟಿಪ್ಲೈ ಬೈ A2B3 ಮೈನಸ್ A3B2 ಮಾಡ್ತೀವಿ. ಹೌದಾ? ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ ಇದು ಕ್ಯಾನ್ಸಲ್ ಆಗಿಲ್ಲ, ಏನು ಬರುತ್ತೆ? A1 ಇಂಟು B2C3 ಮೈನಸ್ B3C2. ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ B1 ಇಂಟು A2C3 ಮೈನಸ್ A3C2. ಇದು ಕ್ಯಾನ್ಸಲ್ ಆಯ್ತಲ್ಲ. ಪ್ಲಸ್ C1 ಇಂಟು ಇದು ಬರುತ್ತಲ್ಲ A2B3 ಮೈನಸ್ A3B2 ಇಸ್ ಈಕ್ವಲ್ ಟು ಅದೇ ಇಲ್ಲಿರೋದಲ್ಲ. ನೋಡಿ A1 ಇಂಟು B2C3 ಮೈನಸ್ B3C2 ಮೈನಸ್ B1 ಇಂಟು A2C3 ಮೈನಸ್ A3C2 ಪ್ಲಸ್ C1 ಇಂಟು A2B3 ಮೈನಸ್ A3B2. ಹೌದಾ? ನೋಡಿ ಇದನ್ನು ನೆನ್ಪಿಟ್ಕೊಳ್ಳೋ ಬದಲು ಇದನ್ನು ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಅದಕ್ಕೆ ಇದನ್ನು ಯಾವ ಥರ ಬರಿತೀನೋ ದಟ್ ಇಂಪ್ಲಾಯ್ಸ್ ಇದನ್ನು ಡಿಟರ್ಮಿನೆಂಟ್ ಆಫ್ A1 B1 C1 A2 B2 C2 A3 B3 C3 ಇಸ್ ಈಕ್ವಲ್ ಟು 0. ಹೌದಾ? ನೋಡಿ ಇದೇನು ಪ್ರೂಫೇ ನಿಮಗೆ ಎಕ್ಸಾಮಿಗೇನು ಕೇಳಲ್ಲ. ಇದರಿಂದ ಎಕ್ಸಾಮಿಗೆ ಕ್ವಶನ್ಸ್ ಬರೋದು ಕಮ್ಮಿನೇ. ನಮಗೆ ಇದು ಯಾತಕ್ಕೆ ಗೊತ್ತಿರಬೇಕು ಅಂದರೆ ನಮಗೆ ಜಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎಷ್ಟೊಂದು ಸಲ ಕೇಳ್ತಾರೆ. ಆಯ್ತಲ್ಲ? ಅಂದರೆ ಇಫ್ ಗಿವನ್ 3 ಲೈನ್ಸ್ ಆರ್ ಕಾನ್ಕರೆಂಟ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ K, ಈ ಥರದ್ದು ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಫಾರ್ಮುಲಾ ಗೊತ್ತಿರಬೇಕು. ಆಯ್ತಲ್ಲ? ಅಂದರೆ 3 ಲೈನ್ಸ್ ಆರ್ ಕನ್ಕರೆಂಟ್ ಇತ್ತು ಅಂದರೆ ದೆನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಇರುತ್ತೆ ಅಷ್ಟೇ. ಹೌದಾ? ನೋಡಿ ಇದೊಂದು ನೋಟ್ ಅಂತೇಳಿ ಇದೊಂದು ಥಿಯರಮ್ ಬರ್ಕೊಳ್ಳಿ ಸಾಕು, ಪ್ರೂಫ್ ಏನೂ ಬೇಡ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಮಾಡೋವಂಥ ಪ್ರಾಬ್ಲಮ್ಸ್ನ ತೊಗೊತೀವಿ ಅಷ್ಟೇ. ಆಯ್ತಲ್ಲ ನಮಗೆ? ಥ್ಯಾಂಕ್ ಯು.